Good morning, my dear students. Today I will discuss about important numerical problems about the topic electric charge and electric field. First, I will list out some important formulae from electric field and electric charge chapter. ಇಲ್ಲಿ ನಿಮಗೆ ಫಸ್ಟ್ ಇಂಪಾರ್ಟೆಂಟ್ ಫಾರ್ಮುಲಾ ಲಿಸ್ಟ್ ಮಾಡ್ತಾ ಹೋಗ್ತೀನಿ. ನೆಕ್ಸ್ಟು ಐ ವಿಲ್ ಎಕ್ಸ್ಪ್ಲೈನ್ ದ ನ್ಯೂಮೆರಿಕಲ್ ಪ್ರಾಬ್ಲಮ್ಸ್ ಇನ್ ವೇರಿಯಸ್ ಟೈಪ್ಸ್. ಫಸ್ಟ್, ಎಲೆಕ್ಟ್ರಿಕಲ್ ಚಾರ್ಜಸ್ ಕ್ಯಾನ್ ಬಿ ಕ್ವಾಂಟೈಸ್ಡ್ ಅಂತ ಹೇಳಿದ್ದೆ ನಿಮಗೆ. ಅದಕ್ಕೆ Q ಈಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ ಎನ್ ಇ, ವೇರ್ Q ಅಂದರೆ ಚಾರ್ಜ್, ಇ ಅಂದರೆ ಮ್ಯಾಗ್ನಿಟ್ಯೂಡ್ ಆಫ್ ಎಲೆಕ್ಟ್ರಾನ್ಸ್ ಆರ್ ಪಾಸಿಟ್ರಾನ್ಸ್, ಎನ್ ಅಂದರೆ ಇಂಟಿಜರ್. ನೆಕ್ಸ್ಟ್, ಕೂಲಮ್ಸ್ ಲಾ F is equal to 1 over 4 pi epsilon naught Q1 Q2 divided by R square. That will be called Coulomb's law. Next, mathematical expression for electric field E is equal to F over Q, or E is equal to 1 over 4 pi epsilon naught Q1 Q by R square. That will be called the electric field in terms of distance. Next, E equal to root of E1 square plus E2 square plus 2E1 E2 cos theta. ನೋಡಿ, ಈ ಫಾರ್ಮುಲಾ ಬಂದು ನಿಮಗೆ ಫಸ್ಟ್ ಇಯರ್ ಪಿ ಯು ಸಿನಲ್ಲಿ ಮ್ಯಾಗ್ನಿಟ್ಯೂಡ್ ಆ್ಯಂಡ್ ಡೈರೆಕ್ಷನ್ನ ಕ್ಯಾಲ್ಕುಲೇಟ್ ಮಾಡೋಕ್ಕೆ ನಾವು ಅಲ್ಲಿ ಆರ್ ಇಸ್ ಈಕ್ವಲ್ ಟು ರೂಟ್ ಆಫ್ ಪಿ ಸ್ಕ್ವೇರ್ ಪ್ಲಸ್ ಕ್ಯೂ ಸ್ಕ್ವೇರ್ ಪ್ಲಸ್ 2PQ ಕಾಸ್ ಥೀಟಾ ಅಂತ ಒಂದು ಕಾನ್ಸೆಪ್ಟು ಮೋಷನ್ ಪ್ಲೇನ್ ಚಾಪ್ಟರ್ ಬಂದಿತ್ತು. ಈಗ ಇಲ್ಲಿ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಈ ಒಂದು ಕಾನ್ಸೆಪ್ಟನ್ನ ತಗೊಂತೀವಿ. ಇಲ್ಲಿ ನೆಕ್ಸ್ಟ್ ಪಿ ಇಸ್ ಈಕ್ವಲ್ ಟು 2AQ. ಇದು ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್ ಫಾರ್ ನಿಮಗೆ ಗೊತ್ತು ಡೈಪೋಲ್ ಮೊಮೆಂಟ್ ಅಂತ ಕರಿತೀವಿ, ವೇರ್ 2A is called dipole length, Q is called magnitude of charge. Next, ಈ ಸೈನ್ ಟ್ರಿಗ್ನಾಮೆಟ್ರಿ, ಕಾಸ್ ಟ್ರಿಗ್ನಾಮೆಟ್ರಿ, ಎಪ್ಸಲನ್ ನಾಟ್ ವ್ಯಾಲ್ಯೂ ಇವೆಲ್ಲ ನಾವು ಪ್ರಾಬ್ಲಮ್ ಮಾಡ್ತಾ ನಿಮಗೆ ಹೇಳ್ತಾ ಹೋಗ್ತೀನಿ. ಇಲ್ಲಿ ಫಸ್ಟ್ ನ್ಯೂಮೆರಿಕಲ್ ಪ್ರಾಬ್ಲಮ್ ನಾನು ಫಸ್ಟ್ ಬೋರ್ಡ್ ಮೇಲೆ ಬರೀತೀನಿ. ನೆಕ್ಸ್ಟ್ ಗಿವನ್ ಡೇಟಾ, ಫಾರ್ಮುಲಾ, ಸಬ್ಸ್ಟಿಟ್ಯೂಷನ್, ಕ್ಯಾಲ್ಕುಲೇಷನ್ ಮಾಡ್ತಾ ಹೋಗ್ತೀನಿ, ನೋಡ್ತಾ ಬನ್ನಿ. ಇಲ್ಲಿ first problem, the electrostatic force on a metal charge 0.4 microcoulomb and 0.8 microcoulomb in air is 0.5 Newton. Find distance, separation between them. ಇದೊಂದು ಜನರಲ್ ಪ್ರಾಬ್ಲಮ್ಮು, ಈಸಿ ಪ್ರಾಬ್ಲಮ್ಮು, ಇಂಟ್ರೊಡಕ್ಷನ್ ಪ್ರಾಬ್ಲಮ್ಮು. ಇಲ್ಲಿ ಕ್ಲಾಸ್ ರೂಮಲ್ಲಿ ಇವೆಲ್ಲ ಆಲ್ರೆಡಿ ಮಾಡಿಸ್ತೀರಿ. ಇನ್ನೊಂದು ಸತಿ ನಾವು ಗ್ಲಾನ್ಸ್ ಮಾಡೋಣ, ಇನ್ನೊಂದು ಸತಿ ಅದ್ರ ಬಗ್ಗೆ ಐಡಿಯಾ ತಿಳ್ಕೊಳ್ಳೋಣ. ಇಲ್ಲಿ ನೆಕ್ಸ್ಟ್ ನೋಡಿ, ಇಲ್ಲಿ ಪ್ರಾಬ್ಲಮ್ ಓದ್ತೀನಿ. ದ ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್ ಆನ್ ಮೆಟಲ್ ಚಾರ್ಜ್ 0.4 ಮೈಕ್ರೋಕೂಲಮ್ ಆ್ಯಂಡ್ 0.8 ಮೈಕ್ರೋಕೂಲಮ್ ಈಸ್ ಏರ್, ಅಂದರೆ ಏರ್ ಮೀಡಿಯಮಲ್ಲಿ ಇಟ್ಟಿದ್ದಾರೆ ಎರಡು ಮೆಟಲ್ ಚಾರ್ಜ್, ಮೆಟಲ್ಗಳು, ಅದು ಸ್ಪಿಯರ್ ಆಗಿರ್ಬೋದು, ಜಮೆಟ್ರಿ ಹೇಳಿಲ್ಲ. ಎಷ್ಟು ಫೋರ್ಸ್ನ ಎಕ್ಸರ್ಟ್ ಮಾಡ್ತವೆ ಅಂದರೆ 0.5 ನ್ಯೂಟನ್. ಹಾಗಿದ್ಮೇಲೆ ಅದಕ್ಕಿರ್ತಕ್ಕಂಥ ಸಪರೇಷನ್ ಡಿಸ್ಟೆನ್ಸ್ನ ಫೈಂಡ್ ಔಟ್ ಮಾಡಿ ಅಂತ ಈ ಪ್ರಾಬ್ಲಮ್ ಮೀನಿಂಗು. ಈಗ ನಾವು ಒಂದು ಪ್ರಾಬ್ಲಮ್ ಕೊಟ್ಟಾಗ ಹ್ಯಾವ್ ಟು ರೈಟ್ ಫಸ್ಟ್ ಗಿವನ್ ಡೇಟಾ ವಿತ್ ಸಿಂಬಲ್
next how to write respective formula, substitution, simplification, result and SI unit. First I will write respective given data in symbol. Given Q1 Q2 two charges, it is indicated by Q1 is equal to 0.5 microcoulomb. Micro is converted in coulomb form, 0.4 into 10 to the power of minus 6 coulomb. 1 micro nothing but 10 to the power of minus 6, mega nothing but 10 to the power of plus 6. Next Q2, that will be equal to 0.8 microcoulomb is equal to 0.8 into 10 to the power of minus 6 coulomb. ಕನ್ವರ್ಷನ್ ಫ್ಯಾಕ್ಟರ್ಸ್ ಕನ್ವರ್ಷನ್ ಮಾಡ್ಕೊಬೇಕು. ಮೆಗಾ ಇದ್ದರೆ, ಮೈಕ್ರೋ ಇದ್ದರೆ, ನ್ಯಾನೋ ಇದ್ದರೆ, ಮಿಲಿ ಇದ್ದರೆ ಆರ್ಡರ್ನ ಚೇಂಜ್ ಮಾಡಿಕೊಂಡು ಕೂಲಮ್ ಫಾರಮಲ್ಲಿ ಹೇಳಬೇಕು. ನೆಕ್ಸ್ಟ್ ಇಲ್ಲಿ ಫೋರ್ಸ್ ಕೊಟ್ಟಿದ್ದಾರೆ. ಫೋರ್ಸ್ ಎಫ್ ಇಸ್ ಈಕ್ವಲ್ ಟು 0.5 ನ್ಯೂಟನ್. ನೋಡಿ, ನ್ಯೂಟನ್ ಅನ್ನೋದು SI ಯೂನಿಟ್ ಆಫ್ ಫೋರ್ಸ್. ದ ಫೋರ್ಸ್ ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ ಇನ್ ಟರ್ಮ್ಸ್ ಆಫ್ ನ್ಯೂಟನ್. ನೆಕ್ಸ್ಟ್ in this problem have to find the distance. Distance is represented by R question mark. ನೋಡಿ, Q1 Q2 FR ಇದಕ್ಕೆ ಸಂಬಂಧಪಟ್ಟಂಗೆ ಇದಕ್ಕೆ 3-4ಕ್ಕೂ ರಿಲೇಷನ್ ಇರತಕ್ಕಂಥ ಒಂದು ಜನರಲ್ ಫಾರ್ಮುಲಾ ಕೂಲಮ್ಸ್ ಲಾ. ಕೂಲಮ್ಸ್ ಲಾ ಈಸ್ ರೆಪ್ರೆಸೆಂಟೆಡ್ ಬೈ F is equal to 1/4 pi epsilon naught Q1 Q2 divided by R square. ಪ್ರಾಬ್ಲಮ್ ಮಾಡಬೇಕಾದ್ರೆ ಫಸ್ಟ್ ಯು ಹ್ಯಾವ್ ಟು ರೈಟ್ ರೆಸ್ಪೆಕ್ಟಿವ್ ಫಾರ್ಮುಲಾ ವಿತ್ ಟರ್ಮಿನಾಲಜಿ. then have to substitute the respective values in given formula. Okay, ಇಲ್ಲಿ F is equal to 1/4 pi nothing but 3.14 into 8.854 into 10 to the power of minus 12. ವ್ಯಾಲ್ಯೂ ಆಫ್ ಎಪ್ಸಿಲಾನ್ ನಾಟ್ ದಟ್ ವಿಲ್ ಇಸ್ ಈಕ್ವಲ್ ಟು 8.854 ಇಂಟು 10 ಟು ದಿ ಪವರ್ ಆಫ್ minus 12. ನೋಡಿ, ಇಲ್ಲಿ ಈ ಓವರ್ ಆಲ್ ವ್ಯಾಲ್ಯೂ ನಾನು ಕ್ಲಾಸ್ ರೂಮಲ್ಲಿ ಹೇಳಿದ್ದೀನಿ. ಈ ಓವರ್ ಆಲ್ ವ್ಯಾಲ್ಯೂನ 9 ಇಂಟು 10 ಟು ದಿ ಪವರ್ ಆಫ್ 9 ಅಂತ ಬರೆದ್ಬಿಡ್ಬೋದು. ಇನ್ನು ಮುಂದೆ ಆ ಥರ ಮಾಡ್ತಾ ಹೋಗೋಣ. ಈಗ ಸಿಂಪ್ಲಿಫಿಕೇಶನ್ ಮಾಡೋಕ್ಕೋಸ್ಕರ ನೋಡಿ, ಇಲ್ಲಿ ವಾಟ್ ಇಸ್ ದ ವ್ಯಾಲ್ಯೂ ಆಫ್ Q1 ನಥಿಂಗ್ ಬಟ್ 0.4 ಇಂಟು 10 ಟು ದಿ ಪವರ್ ಆಫ್ minus 6. ವಾಟ್ ಇಸ್ ದ ವ್ಯಾಲ್ಯೂ ಆಫ್ Q2? 0.8 into 10 to the power of minus 6 over distance between two charges. ಕ್ಯಾಲ್ಕುಲೇಟ್ ಮಾಡಬೇಕು. R square as it is ಹಂಗೆ ಬರೀರಿ. ಈಗ ನೆಕ್ಸ್ಟ್ ಹೌ ಟು ಸಿಂಪ್ಲಿಫಿಕೇಶನ್. ಫಸ್ಟ್ ಡಿನಾಮಿನೇಟರ್ನ ಸಿಂಪ್ಲಿಫಿಕೇಶನ್ ಮಾಡಿದ್ರೆ ನಿಮಗೆ 9 ಇಂಟು 10 ಟು ದಿ ಪವರ್ ಆಫ್ 9 ಬರುತ್ತೆ. ಈ ಓವರ್ ಆಲ್ ವ್ಯಾಲ್ಯೂ ಬೇಕಾದರೆ ಇಲ್ಲಿ ಬರೆದಿರ್ತೀನಿ. 1/4 pi epsilon naught that will be is equal to 9 into 10 to the power of 9. ಓವರ್ ಆಲ್ ವ್ಯಾಲ್ಯೂ ಮತ್ತೆ ಅದು ಸಿಂಪ್ಲಿಫಿಕೇಶನ್ ಮಾಡೋದು ಬೇಡ. ರೌಂಡ್ ಅಪ್ ಮಾಡಿ 9 ಇಂಟು 10 ಟು ದಿ ಪವರ್ ಆಫ್ 9 ಬರುತ್ತೆ. ಬೇಕಾದರೆ ನೀವು ಕ್ಯಾಲ್ಕುಲೇಟಲ್ಲಿ ನೋಡಿ 1/4 ಇಂಟು 3.14 ಇಂಟು 8.854 ಇಂಟು 10 ಟು ದಿ ಪವರ್ ಆಫ್ minus 12 ಸಿಂಪ್ಲಿಫೈ ಮಾಡಿದ್ರೆ ನಿಮಗೆ ಅಪ್ರಾಕ್ಸಿಮೇಟ್ಲಿ ಈಕ್ವಲ್ ಟು 9 ಇಂಟು 10 ಟು ದಿ ಪವರ್ ಆಫ್ 9 ಆರ್ಡರ್ ಬರುತ್ತೆ. ನೆಕ್ಸ್ಟ್ ಐ ವಿಲ್ ಕ್ಯಾಲ್ಕುಲೇಟ್. ನೋಡಿ, ಕ್ಯಾಲ್ಕುಲೇಟ್ ಯೂಸ್ ಮಾಡ್ತಾ ಇದ್ದೀನಿ ನಾನು. ನೀವು ಮನೇಲಿ ನಾನು ಕ್ಯಾಲ್ಕುಲೇಟ್ ಯೂಸ್ ಮಾಡೋದ್ರಿಂದ ಚೆಕ್ ಮಾಡಿ ಒಂದ್ಸತಿ ವೆರಿಫೈ ಮಾಡಿ ನೀವು ಆನ್ಸರ್ನ ಬರ್ಕೊಬೇಕು. ಇಂಟು 0.4 ಇಂಟು 0.8 0.4 into 0.8 that will be is equal to 0.32 ಬರುತ್ತೆ. ನೋಡಿ, 0.4 into 0.8 that will be is equal to 0.32 into 10 to the power of minus 6, 10 to the power of minus 6 that will be is equal to 10 to the power of minus 12. ಬೇಸಿಸ್ ಸೇಮ್ ಇದ್ರೆ ಪವರ್ ಆ್ಯಡ್ ಮಾಡಬೇಕು. ಓವರ್ ಡಿನಾಮಿನೇಟರ್ ಫಂಕ್ಷನ್ R ಸ್ಕ್ವಯರ್ ಆ್ಯಸ್ ಇಟ್ ಈಸ್ ಹಂಗೆ ಕ್ಯಾರಿ ಮಾಡ್ತಾ ಬನ್ನಿ. ಇಲ್ಲಿ ಎಫ್ ಇದೆ, ಎಫ್ ಫೋರ್ಸ್ ಕೊಟ್ಟಿದ್ದಾರೆ 0.5 ನ್ಯೂಟನ್.
ಸೈಮಲ್ಟೇನಿಯಸ್ ಸಬ್ಸ್ಟಿಟ್ಯೂಟ್ ಮಾಡ್ತಾ ಬನ್ನಿ. ನೆಕ್ಸ್ಟ್ ಹ್ಯಾವ್ ಟು ಕ್ಯಾಲ್ಕುಲೇಟ್ ದ ವ್ಯಾಲ್ಯೂ ಆಫ್ ಆರ್. ದೆನ್ ಆರ್ ಸ್ಕ್ವಯರ್ ಅಂಡ್ 0.5 ಟೂ ಫ್ಯಾಕ್ಟರ್ಸ್ ನಿಮ್ಮ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ. ಟೂ ಫ್ಯಾಕ್ಟರ್ನ ಕ್ರಾಸ್ ಮಲ್ಟಿಪ್ಲಿಕೇಶನ್ ಅಂದರೆ ಆರ್ ಸ್ಕ್ವಯರ್ ಇಸ್ ಈಕ್ವಲ್ ಟು 9 ಇಂಟು 0.32 ಸೈಮಲ್ಟೇನಿಯಸ್ ಕ್ಯಾಲ್ಕುಲೇಟ್ ಮಾಡ್ತೀನಿ. 9 ಇಂಟು 0.32 ದಟ್ ವಿಲ್ ಬಿ ಇಸ್ ಈಕ್ವಲ್ ಟು 2.88 ಇಂಟು 10 to the power of 9 minus 12 nothing but -3. 9 ಅಲ್ಲಿ -12 ಹೋದರೆ ರಿಮೈನಿಂಗ್ ಫ್ಯಾಕ್ಟರ್ ಎಷ್ಟು ಉಳ್ಕೊಳುತ್ತೆ? 10 to the power of -3 ಓವರ್ 0.5 ಕ್ರಾಸ್ ಮಲ್ಟಿಪ್ಲಿಕೇಶನ್ನು 0.5. ನೆಕ್ಸ್ಟ್ ಆರ್ ಸ್ಕ್ವಯರ್ ದಟ್ ವಿಲ್ ಬಿ ಈಕ್ವಲ್ ಟು 2.88 divided by 0.5 that will be is equal to 5.76 into 10 to the power of -3. 10 to the power of -3. ನೆಕ್ಸ್ಟ್ ಆರ್ ಸ್ಕ್ವಯರ್ ಆಯಿತು. ನಮಗೆ ಬೇಕಾಗಿರೋದು ಆರ್ ವ್ಯಾಲ್ಯೂ. ಆರ್ ಇಸ್ ಈಕ್ವಲ್ ಟು ರೂಟ್ ಆಫ್ ಅಂತ ಸ್ಟಾರ್ಟ್ ಮಾಡ್ತೀನಿ ಇಲ್ಲಿ ನೋಡಿ. ಆರ್ ಇಸ್ ಈಕ್ವಲ್ ಟು ರೂಟ್ ಆಫ್ 5.76 ಇಂಟು 10 to the power of -3. ನೋಡಿ, ಈ ಎಕ್ಸ್ಪೊನೆನ್ಷಿಯಲ್ ಫಂಕ್ಷನ್ ಬಂದಾಗ ನಿಮ್ಮ ಕ್ಯಾಲ್ಕುಲೇಟರಲ್ಲಿ ಯಾವುದೇ ರೀತಿ ಆಪ್ಷನ್ಸ್ ಇಲ್ಲ. ರೂಟ್ ಆಫ್ 10 to the power of -3ನ ನಾವಿಲ್ಲಿ ಎಲಿಮಿನೇಟ್ ಮಾಡೋಕ್ಕೆ ನಿಮ್ಮ ಕ್ಯಾಲ್ಕುಲೇಟರಲ್ಲಿ ಇಲ್ಲ. ಅದಕ್ಕೋಸ್ಕರ ಈ ಪವರ್ ಫಂಕ್ಷನ್ನ ಹೇಳಿದ್ದೀನಿ. ಇಲ್ಲಿ ಇವೆನ್ ಫಂಕ್ಷನ್ ಮಾಡ್ಕೊಬೇಕು. -4 ಆರ್ -2 ಈ ಥರ ಇವೆನ್ ಫಂಕ್ಷನ್ ಮಾಡಿದ್ರೆ ಇದು ಸಾಲ್ವ್ ಮಾಡ್ತಾ ಬರ್ಬೋದು. ನೋಡಿ, ಇಲ್ಲಿ ಇವೆನ್ ಫಂಕ್ಷನ್ ಮಾಡ್ಕೊಳ್ಳೋಣ. ಆರ್ ಇಸ್ ಈಕ್ವಲ್ ಟು ರೂಟ್ ಆಫ್ 10 to the power of -3 ಇದೆ. ಈ 10 to the power of -3ನ ನಾವು ಇಲ್ಲ -2 ಮಾಡ್ಕೋಬೇಕು, ಇಲ್ಲ -4 ಮಾಡ್ಕೋಬೇಕು. ಯಾವ ರೀತಿ ಮಾಡೋದು? ಯೂಸಿಂಗ್ ಶಿಫ್ಟಿಂಗ್ ಆಫ್ ಡೆಸಿಮಲ್ ಪಾಯಿಂಟ್ ಅಥವಾ ಇಲ್ಲ ಓವರ್ ಆಲ್ ಕಾನ್ಸೆಪ್ಟ್ನ ಸಿಂಪಲ್ ಆಗಿ ಇಲ್ಲಿ ಬರೀತೀವಿ ನೋಡಿ. 10 to ಇಲ್ಲಿ 5.76 ಓವರ್ 10 to the power of +3 ಈ ಥರ ಮಾಡ್ಕೊಬೋದು. ಡಿನಾಮಿನೇಟ್ರಲ್ಲಿ 10 to the power of -3 ಐತೆ, ನ್ಯೂಮರೇಟ್ರಲ್ಲಿ ಅದನ್ನ ಡಿನಾಮಿನೇಟ್ರ್ ಕ್ಯಾರಿ ಮಾಡಿದ್ರೆ ಪವರ್ ಸೈನ್ ಚೇಂಜ್ ಆಗುತ್ತೆ. ಪವರ್ ಸೈನ್ ಚೇಂಜ್ ಆದಾಗ 10 to the power of 3 ನಥಿಂಗ್ ಬಟ್ 1000. 5.76 ಓವರ್ 1000 ಈ ಥರ ಆಗುತ್ತೆ. ಈ ಥರ ಮಾಡ್ಬೋದು. 76 ಓವರ್ 1000 10 to the power of 3 ನಥಿಂಗ್ ಬಟ್ 1000. ಇದನ್ನ ನಾವು ಸಿಂಪ್ಲಿಫಿಕೇಟ್ ಮಾಡಿದ್ರೆ 0.00576 ಬರುತ್ತೆ. ಡೈರೆಕ್ಟಾಗಿ ಬರೀತೀನಿ ಇಲ್ಲಿ 0.00576. ಆರ್ ಇಸ್ ಈಕ್ವಲ್ ಟು, ಈಗ ರೂಟ್ ಆಪ್ಷನ್ ಇದೆ ನಿಮ್ಮ ಕ್ಯಾಲ್ಕುಲೇಟರಲ್ಲಿ, 0.00576 ರೂಟ್ ಅಪ್ಲೈ ಮಾಡಿದ್ರೆ 0.0758 ಬರುತ್ತೆ. ಯೂನಿಟ್ ಟು ಮೀಟರ್. SI ಯೂನಿಟ್ ಇಡಬೇಕು, ಮೀಟರ್. ಈಗ ಡಿಸ್ಟೆನ್ಸ್ ಸಪರೇಷನ್ ಬಿಟ್ವೀನ್ ಟೂ ಮೆಟಲ್ ದಟ್ ವಿಲ್ ಬಿ ಇಸ್ ಈಕ್ವಲ್ ಟು ಆರ್ ಈಕ್ವಲ್ ಟು 0.0758 ಮೀಟರ್ ಬರುತ್ತೆ. ಇದನ್ನು ಇನ್ನೊಂದ್ಸತಿ ನೀವು ಮನೆಯಲ್ಲಿ ಕ್ಯಾಲ್ಕುಲೇಟ್ ಮಾಡಿ ನೀವು ನೋಟ್ಸಿಗೆ ಮೆಟೀರಿಯಲ್ಗೆ ಹಾಕೊಳ್ಳಿ. ಇದು ಫಸ್ಟ್ ಪ್ರಾಬ್ಲಮ್, ಬೇಸಿಕ್, ಸುಮ್ಮನೆ ಒಂದು ಐಡಿಯಾ ಕೂಲಂಬ್ ಬಗ್ಗೆ. ನೆಕ್ಸ್ಟ್ ಐ ವಿಲ್ ಗೋ ಟು ಅನದರ್ ಒಂದು ಇಂಪಾರ್ಟೆಂಟ್ ಪ್ರಾಬ್ಲಮ್. ನೋಡಿ, ಇದು ಗೊತ್ತಾಯ್ತಲ್ವಾ? ಇದು ಅಬ್ಸರ್ವ್ ಮಾಡ್ಕೊಳ್ಳಿ. ಒಂದು ಸತಿ ಕ್ಲೀನಾಗಿ ಮೆಟೀರಿಯಲ್ನ ನೀಟಾಗಿ ನೋಟ್ಸಲ್ಲಿ ಬರೀರಿ ಒಂದು ಶೀಟಲ್ಲಿ. ಪ್ರಾಬ್ಲಮ್ನ ಇನ್ನೊಂದು ಸತಿ ವರ್ಕೌಟ್ ಮಾಡಿ ಆ ಫ್ಯಾಕ್ಟರ್ ಬರುತ್ತಾ ಇಲ್ವೋ ಚೆಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಐ ವಿಲ್ ಗೋ ಟು another numerical problem from electric field. Problem number 2. Three charges equal to
4 nanocoulomb. 4 nanocoulomb are placed at 3 corners of the square ABCD of side 2 centimeter. Find the electric field at corner D ಅಂತ ಪ್ರಾಬ್ಲಮ್. 3 charges equal to 4 nanocoulomb are placed at 3 corners of the square ABCD of side 2 centimeter. Find the electric field at corner D. ಇದು ಪ್ರಾಬ್ಲಮ್. ಇಲ್ಲಿ ಈ ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕಾದ್ರೆ ಫಸ್ಟ್ ಹೌ ಟು summarize or glance about respective formulas. ನೋಡಿ, ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಅಂತ ಹೇಳಿದರೆ ಈ ಪ್ರಾಬ್ಲಮಿಗೆ, ನ್ಯೂಮರಿಕಲ್ ಪ್ರಾಬ್ಲಮ್ಗೆ ಈ ಫಾರ್ಮುಲಾ ಅಪ್ಲೈ ಆಗುತ್ತೆ, ಅಥವಾ E = 1/4πε0 Q/r² ಅಪ್ಲೈ ಆಗುತ್ತೆ. ಅದನ್ನ ನಾವು ಫಸ್ಟು ಅಬ್ಸರ್ವ್ ಮಾಡ್ಕೊಬೇಕು. ನೆಕ್ಸ್ಟ್ ಇಲ್ಲಿ ಈಗ ಜಾಮೆಟ್ರಿಕಲ್ ಶೇಪ್ ಯಾವ್ದು ಕೊಟ್ಟಿದ್ದಾರೆ ನೋಡಬೇಕು. ಜಾಮೆಟ್ರಿಕಲ್ ಶೇಪು ಸ್ಕ್ವಯರ್ ನಥಿಂಗ್ ಬಟ್ ಆಲ್ ಸೈಡ್ಸ್ ಆರ್ ಈಕ್ವಲ್. ಸೈಡ್ ವ್ಯಾಲ್ಯೂ ಕೊಟ್ಟಿದ್ದಾರೆ 2 ಸೆಂಟಿಮೀಟರ್. ಆ 2 ಸೆಂಟಿಮೀಟರ್ನ ಮೀಟ್ರಿಗೆ ಕನ್ವರ್ಟ್ ಮಾಡಬೇಕು. ಇಲ್ಲಿ ನೋಡಿ, ಫಸ್ಟ್ ಒಂದು ಸ್ಕ್ವಯರ್ನ ಬರಿತೀನಿ. ಸ್ಕ್ವಯರ್ ಆಲ್ ಸೈಡ್ಸ್ ಆರ್ ಈಕ್ವಲ್ಸ್. ಸ್ಕ್ವಯರ್ ನೇಮಿಂಗ್ ಮಾಡಬೇಕು. ನೇಮ್ ಹೇಳಿದ್ದಾರೆ ABCD. ಈಚ್ ಸೈಡ್ ನಥಿಂಗ್ ಬಟ್ 2 ಸೆಂಟಿಮೀಟರ್ ಆರ್ 0.2 ಮೀಟರ್. 2 × 10⁻⁻². ನೋಡಿ, ಇಲ್ಲಿ 2 ಸೆಂಟಿಮೀಟರ್ ಈಸ್ ಈಕ್ವಲ್ ಟು 2 × 10⁻², ಅಥವಾ 2/100 ಈಸ್ ಈಕ್ವಲ್ ಟು 0.02. ನೋಡಿ, ಇಲ್ಲಿ 2/100 ಮಾಡಿದ್ರೆ ನಮಗೆ 0.02 ಬರುತ್ತೆ. ಇಲ್ಲಿ 0.02 ಅಂತ ಕನ್ವರ್ಟ್ ಮಾಡ್ಕೊಬೇಕು. ಸೆಂಟಿಮೀಟರ್ ಬರೆದ್ರೆ ಪ್ರಾಬ್ಲಮ್ಮು ಆಕ್ಯುರಸಿ ಬರಲ್ಲ. ಇದು 2 ಸೆಂಟಿಮೀಟರು, ಇದು 2 ಸೆಂಟಿಮೀಟರು, ನೆಕ್ಸ್ಟ್ 2 ಸೆಂಟಿಮೀಟರ್. ಆಲ್ ಸೈಡ್ಸ್ ಆರ್ ಈಕ್ವಲ್. ನೆಕ್ಸ್ಟ್ ಅವ್ರ ಕ್ವಶನ್ನು, ಫೈಂಡ್ ದ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಕಾರ್ನರ್ ಡಿ. ಕಾರ್ನರ್ ಡಿನಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಕಾರ್ನರ್ ಡಿನಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ನ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ನೋಡಿ, ಇಲ್ಲೊಂದು ಚಾರ್ಜು, ಇಲ್ಲೊಂದು ಚಾರ್ಜು, ಇಲ್ಲೊಂದು ಚಾರ್ಜ್ನ ಪ್ಲೇಸ್ ಮಾಡಬೇಕು. ಡಿನಲ್ಲಿ ಹೇಳೋರೆ ಅಂದರೆ ABCನಲ್ಲಿ ಚಾರ್ಜ್ನ ತಗೋಬೇಕು. ಸಿನಲ್ಲಿ ಹೇಳೋರೆ ಅಂದರೆ ABD ತಗೋಬೇಕು. ಎನಲ್ಲಿ ಹೇಳೋರೆ ಅಂದರೆ BCD. ಅರೇಂಜ್ ದ ವ್ಯಾಲ್ಯೂ ಆಫ್ ಚಾರ್ಜ್ ಇನ್ ಆಲ್ ಸೈಡ್ಸ್. ಫಸ್ಟ್ 4 ನ್ಯಾನೋ ನಥಿಂಗ್ ಬಟ್ 10⁻⁻9. ನ್ಯಾನೋ 10⁻⁻9 ಕೂಲಮ್. 4 × 10⁻⁻9 ಕೂಲಮ್. 4 × 10⁻⁻9 ಕೂಲಮ್. ನೆಕ್ಸ್ಟ್, ಆಲ್ ಚಾರ್ಜಸ್ ಆರ್ ಪಾಸಿಟಿವ್ಲಿ ಚಾರ್ಜ್ಡ್. ನೋಡಿ, ಇಲ್ಲಿ ಪಾಸಿಟಿವ್ ಚಾರ್ಜ್. ಪಾಸಿಟಿವ್ ಚಾರ್ಜ್ ನಥಿಂಗ್ ಬಟ್ ಎಲೆಕ್ಟ್ರಿಕ್ ಲೈನ್ಸ್ ಆಫ್ ಫೋರ್ಸ್ ಆರಿಜಿನೇಟೆಡ್ ಫ್ರಮ್ ಪಾಸಿಟಿವ್ ಚಾರ್ಜ್ ಟರ್ಮಿನೇಟ್ಸ್ ಆನ್ ನೆಗೆಟಿವ್ ಚಾರ್ಜ್. ನೋಡಿ, ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಡಿ ಡ್ಯೂ ಟು ಚಾರ್ಜ್ at A is represented by EA. What is the meaning of EA? Electric field at D due to charge at A. It is indicated by EA. Next, electric field at D due to charge at C. It is indicated by C. It is represented by EC. Next, electric field at D due to charge at B, it is indicated by EB. EB nothing but electric field at D due to charge at B, it is indicated by EB.
ಇಲ್ಲಿ ನೋಡಿ ಈ ಪಾಯಿಂಟಲ್ಲಿ ಏನು ಮಾಡಬೇಕು, ನಾವು ಎಲೆಕ್ಟ್ರಿಕ್ ಫೀಲ್ಡ್ನ ಫೈಂಡ್ ಔಟ್ ಮಾಡಬೇಕಾಗಿರೋದ್ರಿಂದ ನಲ್ಲಿ ಥೀಟಾ ಫಂಕ್ಷನ್ನು 90 ಡಿಗ್ರಿ ಬರುತ್ತೆ. ಥೀಟಾ ಫಂಕ್ಷನ್ ಎಷ್ಟಿರುತ್ತೆ? 90 ಡಿಗ್ರಿ. ರಿಸಲ್ಟೆಂಟ್ನ ಫೈಂಡ್ ಔಟ್ ಮಾಡಬೇಕಿಲ್ಲ. ಈಗ ರಿಸಲ್ಟೆಂಟ್ ಈ ಫಾರ್ಮುಲಾ E = √E1² + E2² + E1 E2 cos θ ಫಂಕ್ಷನ್ ಲಾಸ್ಟಿಗೆ ಮಾಡ್ಕೊಳ್ಳೋಣ. ಈಗ ಫಸ್ಟ್ ಹ್ಯಾವ್ ಟು ಫೈಂಡ್ ದ ವ್ಯಾಲ್ಯೂ ಆಫ್ EA, ನೆಕ್ಸ್ಟ್ EB, ನೆಕ್ಸ್ಟ್ EC. ಇಲ್ಲಿ ಫಸ್ಟ್ ಒಂದು ಪ್ರಾಬ್ಲಮ್ಗೆ ಬರೀತೀನಿ ನೋಡಿ. ಎಲೆಕ್ಟ್ರಿಕ್ ಫೀಲ್ಡ್ ಅಟ್ D ಡ್ಯೂ ಟು ಚಾರ್ಜ್ at A, it is represented by A is equal to 1/4πε0 QA. What is the meaning of QA? Charge at A, charge at corner A over R square, nothing but 0.02 whole square. ನೋಡಿ ಇಲ್ಲಿ 2 centimeter is converted into meter. It can be expressed in terms of 0.2 meter. 2 centimeter ಏನಾದರೂ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಪ್ರಾಬ್ಲಮ್ ಹೋಯ್ತು, ಆಕ್ಯುರಸಿ ಬರಲ್ಲ. ಇಲ್ಲಿ ನೆಕ್ಸ್ಟ್ ಹ್ಯಾವ್ ಟು ಸಬ್ಸ್ಟಿಟ್ಯೂಟ್ ದ ರೆಸ್ಪೆಕ್ಟಿವ್ QA ವ್ಯಾಲ್ಯೂ. EA is equal to what is the value of 1/4πε0? 9 into 10 to the power of 9. What is the value of QA? 4 into 10 to the power of -9 over 0.02 whole square. ಅದನ್ನ ಕ್ಯಾಲ್ಕುಲೇಟರ್ ಮಾಡ್ಕೊಳ್ಳಿ. 0.02 into 0.02 that will be is equal to 0.0004. ಸತಿ ಕ್ಯಾಲ್ಕುಲೇಟರ್ ಮಾಡಿ. ಈಗೇನಾಗುತ್ತೆ? EA is equal to ನೋಡಿ ಪವರ್ ಸೈನು ಇಲ್ಲಿ ಬೇಸಿಸ್ ಸೇಮ್, ಪವರ್ ಸೈನ್ ಕ್ಯಾನ್ಸಲ್ ಆಗುತ್ತೆ, 10 to the power of 0 ಆಗುತ್ತೆ, ನಥಿಂಗ್ ಬಟ್ 1. 9 into 4 36 over 0.0004. EA that will be is equal to 36 divided by 0.0004. that will be is equal to 90000 Newton per Coulomb. 90,000 electric field at D due to charge at A, that will be is equal to 90,000 Newton per Coulomb. What is the meaning of Newton per Coulomb? SI unit of electric field. Similarly, how to calculate what is the value of EC, what is the value of EB. Next I will directly represented by EB. EB is equal to 1/4πε0 QB divided by R square. EB that will be is equal to 9 into 10 to the power of 9. What is the value of QB? Same, 4 into 10 to the power of -9 over what is the value of R? ನೋಡಿ ಇಲ್ಲಿ R ನ 2 ಸೆಂಟಿಮೀಟರ್ ಅಥವಾ 0.02 ಅಂತ ತಗೊಳಂಗಿಲ್ಲ, ಯಾಕೆಂದ್ರೆ ಇದು ಡಯಾಗನಲ್. ಸೈಡ್ ಆಫ್ ದ ಸ್ಕ್ವಯರ್ ಆರ್ ನಾಟ್ ಈಕ್ವಲ್ ಟು ಡಯಾಗನಲ್ ಆಫ್ ದ ಸ್ಕ್ವಯರ್. ಗಮನದಲ್ಲಿರಲಿ. ಹಾಗಿದ್ಮೇಲೆ ಈ ಡಯಾಗನಲ್ ವ್ಯಾಲ್ಯೂ ಏನು? ಈ ಡಯಾಗನಲ್ನ ಕ್ಯಾಲ್ಕುಲೇಟ್ ಮಾಡೋಕ್ಕೆ ನಾವು ಇಲ್ಲಿ BCD ಅನ್ನೋದೊಂದು ರೈಟ್ ಆ್ಯಂಗಲ್ ಟ್ರಯಾಂಗಲ್. ರೈಟ್ ಆ್ಯಂಗಲ್ ಟ್ರಯಾಂಗಲ್ಗೆ ಪೈಥಾಗೋರಸ್ ಥಿಯರಮ್ನ ಅಪ್ಲೈ ಮಾಡಬೇಕು. ಸ್ಟೇಟ್ಮೆಂಟ್ ಆಫ್ ಪೈಥಾಗೋರಸ್ ಥಿಯರಮ್ ಏನು? ಹೈಪಾಟಿನಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಸಮ್ ಆಫ್ ಅಡ್ಜಸೆಂಟ್ ಸ್ಕ್ವಯರ್ ಅಂಡ್ ಆಪೋಸಿಟ್ ಸ್ಕ್ವಯರ್ ಅಂತ ಕರಿತೀವಿ. ಇಲ್ಲಿ ಹೈಪಾಟಿನಸ್ ಸ್ಕ್ವೇರ್ ನಥಿಂಗ್ ಬಟ್ BD ಸ್ಕ್ವಯರ್ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋಣ ಇಸ್ ಈಕ್ವಲ್ ಟು 0.02 ಸ್ಕ್ವಯರ್ ಪ್ಲಸ್ 0.02 ಸ್ಕ್ವಯರ್. ಕ್ಲೀನಾಗಿ ಅಬ್ಸರ್ವ್ ಮಾಡಬೇಕು. ನೀವೇನಾದರೂ 0.02 ಸ್ಕ್ವಯರ್ ಅಂದರೆ ಪ್ರಾಬ್ಲಮ್ ಹೋಯ್ತು. ಇಲ್ಲಿ ನೆಕ್ಸ್ಟ್ BD ಸ್ಕ್ವಯರ್ ಇಸ್ ಈಕ್ವಲ್ ಟು ನಿಮಗೆ ಗೊತ್ತು 0.02 ಸ್ಕ್ವಯರ್ ಅಂದರೆ 0.0000 ಪ್ಲಸ್ 0.0004. BD ಸ್ಕ್ವಯರ್ ದಟ್ ವಿಲ್ ಬಿ ಇಸ್ ಈಕ್ವಲ್ ಟು ಸಮ್ ಮಾಡಿದ್ರೆ 0.0008 ಬರುತ್ತೆ. ಸ್ಕ್ವೇರ್ ರೂಟ್ ಅಪ್ಲೈ ಮಾಡಿದ್ರೆ 0.0008 ಸ್ಕ್ವೇರ್ ರೂಟ್ ಅಪ್ಲೈ ಮಾಡಿದ್ರೆ 0.0008
0 to 8 ಒಂದು ಆರ್ಡರ್ ಫಂಕ್ಷನ್ ಇಡಿ ಮೀಟರ್. ವಾಟ್ ಈಸ್ ದ ವ್ಯಾಲ್ಯೂ ಆಫ್ BD? 0.028 meter. 0.028 whole square. Next EB that will be is equal to 99 cancel ಆಗುತ್ತೆ. 36 divided by 0.028 into 0.028 that will be is equal to 0.00079 ಬರುತ್ತೆ. 0.00079 EB that will be is equal to 36 divided by 0.00079 is equal to 4556.62 Newton per coulomb. What is the value of electric field at D due to charge at B? That will be is equal to 45569.62. Similarly, have to find electric field at D due to charge at C in same process. It is represented by EC. EC is equal to 1 over 4 pi epsilon naught QC over R square. EC that will be equal to 9 into 10 to the power of 9 into, what is the value of QC? 4 into 10 to the power of minus 9. What is the value of R square? 0.02 whole square. Next, EC is equal to 10 to the power of 9, 10 to the power of minus 9. That will be equal to 10 to the power of 0 is equal to 1. 9 into 4, 36 over 0.02 nothing but 0.0004. Next, EC is equal to 36 divided by 0.0004 nothing but 90,000. Same 90,000 Newton per coulomb. Next, ಇಲ್ಲಿ EA, EB, EC ಈ ಮೂರು ವ್ಯಾಲ್ಯೂಸ್ ಬಂದವು. Next, I will go to E is equal to root of E1 square plus E2 square plus 2E1 E2 cos theta ಫಾರಮ್. ಅದಕ್ಕೆ ಏನು ಮಾಡಬೇಕು? ಸಿಮಿಲರ್ ಫಂಕ್ಷನ್ ಇದೊಂದು ಸತಿ ಅಬ್ಸರ್ವ್ ಮಾಡಿ. ನೆಕ್ಸ್ಟ್ ಇಲ್ಲಿ ರಿಸಲ್ಟೆಂಟ್ ಎಲೆಕ್ಟ್ರಿಕ್ ಫೀಲ್ಡ್ನ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ನಲ್ಲಿ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗಿರೋದು. ನಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ ಇಲ್ಲಿರ್ತಕ್ಕಂಥ EA ವ್ಯಾಲ್ಯೂ, ಇಲ್ಲಿರ್ತಕ್ಕಂಥ EC ವ್ಯಾಲ್ಯೂ ಇವೆರಡನ್ನೂ E1 E2 ಅಂತ ಟ್ರೀಟ್ ಮಾಡಿ. ನೋಡಿ ಈಗ ಇದನ್ನ ಮಾಡ್ತೀನಿ, ಅಬ್ಸರ್ವ್ ಮಾಡಿ. Resultant electric field ED is equal to root of EA square plus EC square plus 2EA EC cos theta. ED is equal to root of EA square nothing but 90,000 whole square plus 90,000 whole square plus cos theta function ನೋಡಿ 90 degree ಇರೋದ್ರಿಂದ cos 90 is equal to 0, 0 into anything is 0. ED that will be is equal to root of, ಇವು ಅದನ್ನ ಸಿಂಪ್ಲಿಫೈ ಮಾಡಿದ್ರೆ ಇಲ್ಲಿ 90,000 whole square nothing but 9 into 10 to the power of 4 ಅಂತ ಆರ್ಡರ್ ಬರೀತೀನಿ, ಯಾಕೆಂದರೆ ಕ್ಯಾಲ್ಕುಲೇಟರ್ 2 ವ್ಯಾಲ್ಯೂಸ್ ಆಗಿಬಿಡುತ್ತೆ. ಪ್ಲಸ್ ಹೋಲ್ ಸ್ಕ್ವಯರ್ 9 into 10 to the power of 4 ಹೋಲ್ ಸ್ಕ್ವಯರ್. ಸಿಂಪ್ಲಿಫಿಕೇಶನ್ ಯಾವ ರೀತಿ ಬೇಕಾದರೂ ಮಾಡ್ಬೋದು, ಕ್ಯಾಲ್ಕುಲೇಟರ್ ತಗೊಳ್ಬೇಕಾದ್ರೂ ಮಾಡ್ಬೋದು. ನಾನು ಈ ಥರ ಮಾಡಿರ್ತೀನಿ. ED is equal to 9 ಫಂಕ್ಷನ್ ಸ್ಕ್ವಯರು 9 into 9 81 ಇಂಟು 10 to the power of, ನೋಡಿ ಇಲ್ಲಿ 4 into 2 ಮಾಡ್ಕೊಬೇಕು, 4 ಸ್ಕ್ವೈರ್ ಮಾಡಿಬಿಟ್ಟಿರಾ. 4 into 2 ಅಂದರೆ 8 ಪ್ಲಸ್ 81 into 10 to the power of 8. ED is equal to
ರೂಟ್ ಆಫ್ 10 to the power of 8 ಕಾಮನ್ ಫ್ಯಾಕ್ಟರು, ಕಾಮನ್ ಫ್ಯಾಕ್ಟರ್ ತೆಗಿಬೇಕು, ಆ್ಯಡ್ ಮಾಡಿರಾ. ಇಲ್ಲಿ 81 ಪ್ಲಸ್ 81 plus 81 that will be is equal to 162 ED that will be is equal to ಸ್ಪ್ಲಿಟ್ ಮಾಡ್ತೀನಿ ಈಗ, ರೂಟ್ ಆಫ್ 162 ಇಂಟು ರೂಟ್ ಆಫ್ 10 to the power of 8, ರೂಟ್ ಆಫ್ 10 to the power of 8 ಏನಾಗುತ್ತೆ, ED is equal to ರೂಟ್ ಆಫ್ 162 12.72 ಇಂಟು 10 to the power of ನೋಡಿ 8 ಬರದೆ, ಇದರ ಸ್ಕ್ವೇರ್ ನೋಟು 1/2 ಈ ಥರನೇ ಸಿಂಪ್ಲಿಫಿಕೇಶನ್ ಮಾಡಬೇಕು. ಇಲ್ಲಿ 2 1s 2 4s, ಈಗ ಆನ್ಸರ್ ಎಷ್ಟು ಬರುತ್ತೆ, 12.72 ಇಂಟು 10 to the power of 4 ನ್ಯೂಟನ್ ಪರ್ ಕೂಲಮ್ ಬರುತ್ತೆ. ಆನ್ಸರು 12.72 10 to the power of ನ್ಯೂಟನ್ ಪರ್ ಕೂಲಮ್. ನೆಕ್ಸ್ಟ್ ಇಲ್ಲಿ ಈಗ ನಾವು ಈ ಎಲೆಕ್ಟ್ರಿಕ್ ಫೀಲ್ಡ್ ಡಿ ಡ್ಯೂ ಟು ಚಾರ್ಜಸ್ ಎ ಅಂಡ್ ಸಿ ಕ್ಯಾಲ್ಕುಲೇಟ್ ಮಾಡಿವಿ. ಈಗ ಅವ್ರ ಆನ್ಸರು ಟೋಟಲ್ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಆಲ್ ಚಾರ್ಜಸ್ ಬೇಕು ಅಂದರೆ ನಾವು ಎಲೆಕ್ಟ್ರಿಕ್ ಫೀಲ್ಡ್ ಡಿ ಡ್ಯೂ ಟು ಚಾರ್ಜ್ ಅಟ್ ಎ, ಚಾರ್ಜ್ ಅಟ್ ಸಿ, ಚಾರ್ಜ್ ಅಟ್ ಬಿ, ಈ ಮೂರನ್ನೂ ಏನು ಮಾಡಬೇಕು, ಈಗ ಆ್ಯಡ್ ಮಾಡ್ತಾ ಬರಬೇಕು. ನೋಡಿ ಈ ಕಡೆ ಇಲ್ಲಿ ಸ್ವಲ್ಪ ರಬ್ ಮಾಡ್ತೀನಿ. ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಆಲ್ ಚಾರ್ಜಸ್ ದಟ್ ವಿಲ್ ಬಿ ರೆಪ್ರೆಸೆಂಟೆಡ್ ಬೈ ಡಿ ಆಲ್ ಅಂತ ಬರೀತೀನಿ ಈಸ್ ಈಕ್ವಲ್ ಟು ಇ ಡಿ ಪ್ಲಸ್ ಇ ಬಿ. ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಇ ಡಿ? what is the value of ED? 0 point, ಇಲ್ಲಿ ನೋಡ ಇಲ್ಲಿ ಮಾಡಿದ್ದೀವಿ 12.72 into 10 to the power of 4 plus what is the value of EB? ಇಲ್ಲಿದೆ ನೋಡಿ 4559.62. ನೆಕ್ಸ್ಟ್ ED ಆಲ್ ಎಲ್ಲ ಚಾರ್ಜಸ್ ಇಂದ ನೋಡಿ, ಇದನ್ನ ಪವರ್ ಸೈನಲ್ಲಿ ಐತೆ, ಬೇಕಾದರೆ ಇದನ್ನ ಪವರ್ನ ಎಲಿಮಿನೇಟ್ ಮಾಡಿದ್ರೆ 12.72 ಪಾಯಿಂಟ್ ಶಿಫ್ಟ್ ಮಾಡ್ತಿದ್ದೀನಿ, 2 ಡಿಜಿಟ್ ಇದೆ, 2 ಜೀರೋಸ್ ಹಾಕಬೇಕು. ನೋಡಿ ಇದು ಆ್ಯಡ್ ಮಾಡಿಬಿಟ್ಟಿರ ಆಮೇಲೆ ಇಲ್ಲಿ ಪವರು 10 to the power of 4 ಇಲ್ಲ, ಇಲ್ಲಿ 10 to the power of 4 ಇದೆ. ಈ 4ನ ಇಲ್ಲಿ ಬರಂಗೆ ಮಾಡ್ಕೋಬೇಕು, ಇಲ್ಲ ಎಲಿಮಿನೇಟ್ ಮಾಡಬೇಕು. ನಾನು ಎಲಿಮಿನೇಟ್ ಮಾಡಿದ್ದೀನಿ, ಡಿವೈಡ್ ಬೈ 10,000 ಅಷ್ಟೇ, ಸಿಂಪಲ್ ಆಗಿ. ಪ್ಲಸ್ 4559.62 ಎಲೆಕ್ಟ್ರಿಕ್ ಫೀಲ್ಡ್ ಡಿ ಆಲ್ ಈಸ್ ಈಕ್ವಲ್ ಟು, ಇಲ್ಲಿ ಇವನ್ನೆಲ್ಲ ಆ್ಯಡ್ ಮಾಡಿದ್ರೆ 12720 ಪ್ಲಸ್ 4559.62 ಈಕ್ವಲ್ ಟು 17276 9.92 ನ್ಯೂಟನ್ ಪರ್ ಕೂಲಮ್. ಆನ್ಸರ್ ಆಕ್ಯುರೇಸಿ 17276 9.92 ನ್ಯೂಟನ್ ಪರ್ ಕೂಲಮ್ ಬರುತ್ತೆ ಆನ್ಸರು. ಇನ್ನೊಂದು ಸತಿ ನೀವು ಮನೇಲಿ ವಿಡಿಯೋನ ವ್ಯೂ ಮಾಡಿದಾಗ ಸೈಮಲ್ಟೇನಿಯಸ್ಲಿ ಪ್ರಾಬ್ಲಮ್ ನೋಡ್ತಾ ಹೋಗಿ ಅದಕ್ಕೆ ಆ್ಯಕ್ಯುರಸಿನ ತಿಳ್ಕೊಂಡು ರಿಸಲ್ಟ್ನ ಬರೀರಿ. ಇದು ವೆರಿ ಇಂಪಾರ್ಟೆಂಟ್ ಪ್ರಾಬ್ಲಮ್ ಎಕ್ಸಾಮಿನೇಷನ್ ಕಾನ್ಸೆಪ್ಟಲ್ಲಿ ನೋಡಿದಾಗ. ಇದೇ ಥರ ಟ್ರಯಾಂಗಲ್ಲು, ರೆಕ್ಟ್ಯಾಂಗಲ್ಲು, ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಇವಕ್ಕೆಲ್ಲ ಮಾಡ್ತಾ ಹೋಗೋಣ. ಇದು ಸೆಕೆಂಡ್ ಪ್ರಾಬ್ಲಮ್. ಇದು ಸೆಕೆಂಡ್ ಪ್ರಾಬ್ಲಮ್ಮು. ಇದ್ರ ಬಗ್ಗೆ ಸ್ವಲ್ಪ ಐಡಿಯಾ ಇರಲಿ. ಇದೇ ಥರ ರೆಕ್ಟ್ಯಾಂಗಲ್ಲು ಮತ್ತು ಸ್ಕ್ವಯರು ಮತ್ತು ರೈಟ್ ಆ್ಯಂಗಲ್, ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಎಲ್ಲ ಬರುತ್ತೆ. ಈ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಮಾಡ್ತಾ ಹೋಗ್ದಂಗೆ ನಿಮಗೆ ಗೊತ್ತಾಗುತ್ತೆ. ನೆಕ್ಸ್ಟ್ ಪ್ರಾಬ್ಲಮ್, related to equilateral triangle. ನೋಡಿ ನೆಕ್ಸ್ಟ್ ಪ್ರಾಬ್ಲಮ್ ನಂಬರ್ 3. ಇಲ್ಲಿ 2 point charges, 2 point charges
2 nano coulomb and -3 nano coulomb are ಕಡೆ ಅಬ್ಸರ್ವ್ ಮಾಡ್ತಾ ಬರಬೇಕು ಪ್ಲೇಸ್ಡ್ at 2 vertex or corner ಎರಡು ಒಂದೇ 2 corners of an equilateral triangle ABC ಅಂತಕಣ of side 1 meter. Find the resultant electric field at corner C. ನೋಡಿ ಕಾರ್ನರ್ ಸಿ, ಕಾರ್ನರ್ ಡಿ ಅಥವಾ ಜನರಲೈಸ್ ಆಗಿ ಕೇಳ್ಬಿಡ್ತಾರೆ ಒಂದು ಟೈಮ್ ಏನು 2 ಪಾಯಿಂಟ್ ಚಾರ್ಜಸ್ 2 nano coulomb and -3 nano coulomb are placed at 2 corners of an equilateral triangle. Naming ಮಾಡಲ್ಲ of side 1 meter, 2 centimeter, 3 centimeter, any numerical value. Find the resultant electric field at third corner ಅಂತ ಕೇಳ್ಬೋದು. ಅವಾಗ ನಾವೇ PQRS LMN ABC ಅಂತ ನೇಮಿಂಗ್ ಮಾಡ್ಕೊಂಡು ಇಲ್ಲಿ ನಾವು ಪ್ರಾಬ್ಲಮ್ಯಾಟಿಕ್ನ ಸಾಲ್ವ್ ಮಾಡ್ತಾ ಬರಬೇಕು. ಫಸ್ಟ್ ಹ್ಯಾವ್ ಟು ರೈಟ್ ಜಾಮೆಟ್ರಿ ಆಫ್ ದ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್. ವಾಟ್ ಆರ್ ದ ಪ್ರಾಪರ್ಟೀಸ್ ಆಫ್ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್? ಆಲ್ ಸೈಡ್ಸ್ ಆರ್ ಈಕ್ವಲ್, ಆಲ್ ಆಂಗಲ್ಸ್ ಈಸ್ ಈಕ್ವಲ್ ಟು 180 ಡಿಗ್ರಿ, ಈಚ್ ಆಂಗಲ್ ಈಸ್ ಈಕ್ವಲ್ ಟು 60 ಡಿಗ್ರಿ. 60 ಡಿಗ್ರಿ 60 ಡಿಗ್ರಿ 60 ಡಿಗ್ರಿ ಗೊತ್ತಿರಲಿ ಪ್ರಾಪರ್ಟಿ. ಇಂಥ ನೇಮಿಂಗ್ ಮಾಡ್ತೀನಿ ಎ ಬಿ ಸಿ. ಎ ಕಾರ್ನರ್ ಎ, ಕಾರ್ನರ್ ಬಿ, ಕಾರ್ನರ್ ಸಿ. ಕಾರ್ನರ್ ಸಿ ನಲ್ಲಿ ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳಿದ್ದಾರೆ. ಎ ನಲ್ಲಿ 2 ನ್ಯಾನೋ ಕೂಲಂಬ್ ಇಡ್ತೀನಿ, 2 × 10⁻⁻9 ಕೂಲಂಬ್, 2 ನ್ಯಾನೋ ನಥಿಂಗ್ ಬಟ್ 10⁻⁻9. ಬಿ ನಲ್ಲಿ -3 × 10⁻⁻9 ಕೂಲಂಬ್. ಸಿ ನಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕು. ಸೈಡ್ ಕೊಟ್ಟಿದ್ದಾರೆ 1 ಮೀಟರ್, ಈಚ್ ಆಫ್ ಚಾರ್ಜಸ್ ಪ್ಲೇಸ್ ಅಟ್ ಎ ಡಿಸ್ಟೆನ್ಸ್ 1 ಮೀಟರ್, ಥೀಟಾ ವ್ಯಾಲ್ಯೂ 60 ಡಿಗ್ರಿ. ಈ ವೆರಿ ಇಂಪಾರ್ಟೆಂಟ್. ಈಗ ನೆಕ್ಸ್ಟು ನೇಮಿಂಗ್ ಮಾಡ್ತಕ್ಕಂಥದ್ದು ವೆರಿ ಇಂಪಾರ್ಟೆಂಟ್. ಈ ಕಡೆ ಅಬ್ಸರ್ವ್ ಮಾಡಿ, ಇಲ್ಲಿ ಇ ಎ ಬರುತ್ತೆ ಇದರಿಂದ, ಇದು ಇ ಬಿ ಬರುತ್ತೆ. ನಾನು ಹೇಳಿದ್ದೀನಿ ಇದು ಪಾಸಿಟಿವ್ ಚಾರ್ಜು, ಇದು ನೆಗೆಟಿವ್ ಚಾರ್ಜು. ವಾಟ್ ಇಸ್ ದ ಬೇಸಿಕ್ ಪ್ರಾಪರ್ಟಿ ಆಫ್ ಪಾಸಿಟಿವ್ ಚಾರ್ಜ್ ಅಂದರೆ ಎಲೆಕ್ಟ್ರಿಕಲ್ ಲೈನ್ಸ್ ಆಫ್ ಫೋರ್ಸ್ ಆರಿಜಿನೇಟೆಡ್ ಫ್ರಮ್ ಪಾಸಿಟಿವ್ ಚಾರ್ಜ್ ಟರ್ಮಿನೇಟ್ಸ್ ಆನ್ ನೆಗೆಟಿವ್ ಚಾರ್ಜ್. ಸಿಮಿಲರ್ಲಿ ಡೈರೆಕ್ಷನ್ ಆಫ್ ದ ಪಾಸಿಟಿವ್ ಚಾರ್ಜ್ ಈಸ್ ಆಲ್ವೇಸ್ ಔಟ್ವರ್ಡ್ and the direction of negative charge is always inward. Very very important. This concept na ಇಲ್ಲಿ ಅಪ್ಲೈ ಮಾಡಬೇಕಿಲ್ಲ. ದಿಸ್ ಕಾನ್ಸೆಪ್ಟ್ ಏನಾಗುತ್ತೆ ಅಂದರೆ ಇಲ್ಲಿ ಟರ್ಮಿನೇಟ್ ಆಗ್ತಾ ಬರುತ್ತೆ. ಈ ಟರ್ಮಿನೇಟ್ ಆಗ್ತಕ್ಕಂಥ ಐಡಿಯಾನ ಲೈನ್ಸಲ್ಲಿ ರೆಪ್ರೆಸೆಂಟ್ ಮಾಡಿ. ಫಸ್ಟ್ ಇ ಎ ಅಂದರೆ ನೋಡಿ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಸಿ ಡ್ಯೂ ಟು ಚಾರ್ಜ್ ಅಟ್ ಎ. ನೆಕ್ಸ್ಟು ಇ ಬಿ ನೋಡಿ, ಇ ಬಿನ ಹೇಳ್ಬೇಕಾದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ನ ಈ ರೀತಿ ರೆಪ್ರೆಸೆಂಟ್ ಮಾಡಬೇಕು. ನೆಗೆಟಿವ್ ಚಾರ್ಜು ಆಲ್ವೇಸ್ ಇನ್ವರ್ಡು, ಪಾಸಿಟಿವ್ ಚಾರ್ಜು ಇದು ಆಲ್ವೇಸ್ ಔಟ್ವರ್ಡ್. ಇಲ್ಲಿ ರಿಸಲ್ಟೆಂಟ್ ಬರುತ್ತೆ ಎಲೆಕ್ಟ್ರಿಕ್ ಫೀಲ್ಡು, ಇಟ್ ಈಸ್ ರೆಪ್ರೆಸೆಂಟೆಡ್ ಬೈ ಇ ಸಿ. ಇಲ್ಲಿ ಥೀಟಾ ಫಂಕ್ಷನ್ ಬರುತ್ತೆ. ಥೀಟಾ ಫಂಕ್ಷನ್ ನೋಡಿ ಇಲ್ಲಿ 120 ಡಿಗ್ರಿ 120 ಡಿಗ್ರಿ ಬರುತ್ತೆ. 60 ಡಿಗ್ರಿ ಅಂತ ಬರೆದ್ರೆ ಹೋಯ್ತು, ಜ್ಞಾಪಕದಲ್ಲಿರಲಿ. ಈ ಥೀಟಾ ಫಂಕ್ಷನ್ ಬರೋಕ್ಕೆ ಇದು ವೆರಿ ಇಂಪಾರ್ಟೆಂಟು. ಇದು ಇ ಬಿ ಆಗುತ್ತೆ ನೋಡಿ. ಇದು ಗೊತ್ತಾಯ್ತಲ್ವಾ? ಸಪೋಸ್ ನಾನು -3 ಕೊಟ್ಟಿದ್ದೀನಿ, ಎಕ್ಸಾಮಿನೇಷನಲ್ಲಿ +3 ಕೊಡ್ಬಿಡಲ್ಲ. +3 ಕೊಟ್ಟಾಗ ಸೇಮ್ ಮುಂದಕ್ಕೆ ಹೋಗಬೇಕು. ಅವಾಗ ಥೀಟಾ ಇಲ್ಲಿ 60 ಡಿಗ್ರಿ ಬರುತ್ತೆ. ಓಕೆ, ಇಲ್ಲಿ ನೆಕ್ಸ್ಟ್ ಐ ವಿಲ್ ಗೋ ಟು ಫೈಂಡ್ ಔಟ್ ದ ರೆಸ್ಪೆಕ್ಟಿವ್ ಇ ಎ ಆ್ಯಂಡ್ ಇ ಸಿ ಯೂಸಿಂಗ್ ದ ಕಾನ್ಸೆಪ್ಟ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್. ಫಸ್ಟ್ electric field at C due to charge A, that will be represented by A is equal to 1/4πε0 QA divided by R square. ಜನರಲೈಸ್ ಮಾಡ್ತೀನಿ. EA is equal to 9 × 10⁻⁹ into what is the value of QA? 2 × 10⁻⁻⁴
-9 ಓವರ್ 1 ಸ್ಕ್ವೇರ್. 2 ಸ್ಕ್ವೇರ್ ಇದ್ರೆ 2 ಸೆಂಟಿಮೀಟರ್ ಮೀಟ್ರಿಗೆ ಕನ್ವರ್ಟ್ ಮಾಡಬೇಕು. ಸಿಂಪ್ಲಿಫೈ ಮಾಡಿದ್ರೆ ಎ ದಟ್ ವಿಲ್ ಬಿ ಈಕ್ವಲ್ ಟು ಪವರ್ ಸೈನು 0 ಆಗುತ್ತೆ. 9 × 2 ಅಂದರೆ 18. 18 ಡಿವೈಡೆಡ್ ಬೈ 1 ಈಸ್ ಈಕ್ವಲ್ ಟು 18 ನ್ಯೂಟನ್ ಪರ್ ಕೂಲಮ್. ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಎ? 18 ನ್ಯೂಟನ್ ಪರ್ ಕೂಲಮ್. ಸಿಂಪಲ್. ಸಿಮಿಲರ್ಲಿ ಡೈರೆಕ್ಟಾಗಿ ಇ ಬಿ ಕ್ಯಾಲ್ಕುಲೇಟ್ ಮಾಡ್ತೀನಿ. ಇ ಬಿ ಈಸ್ ಈಕ್ವಲ್ ಟು 1/4πε0 ಕ್ಯೂ ಎ ನಥಿಂಗ್ ಬಟ್ 3 × 10⁻⁻9. ನೆಗೆಟಿವ್ ಸೈನ್ ತಾಂಬೇಡಿ, ಮ್ಯಾಗ್ನಿಟ್ಯೂಡ್ ಮಾತ್ರ ಕನ್ಸಿಡರ್ ಮಾಡಿ. -3 ಬರ್ಕೊಂಬೇಡಿ, ಮ್ಯಾಗ್ನಿಟ್ಯೂಡ್ ಮಾತ್ರ ಕನ್ಸಿಡರ್ ಮಾಡಿ. 3 × 10⁻⁻9 ಓವರ್ 1 ಸ್ಕ್ವೇರ್. ಇ ಬಿ ದಟ್ ವಿಲ್ ಬಿ ಈಕ್ವಲ್ ಟು 9 × 10⁻9 ಇಂಟು 3 × 10⁻⁻9. ಇ ಬಿ ದಟ್ ವಿಲ್ ಬಿ ಈಕ್ವಲ್ ಟು 27 ನ್ಯೂಟನ್ ಪರ್ ಕೂಲಮ್. 27 ನ್ಯೂಟನ್ ಪರ್ ಕೂಲಮ್. ನೆಕ್ಸ್ಟ್, ರಿಸಲ್ಟೆಂಟ್ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಸಿ ಈಸ್ ಈಕ್ವಲ್ ಟು ರೂಟ್ ಆಫ್ ಇ ಎ ಸ್ಕ್ವೇರ್ ಪ್ಲಸ್ ಇ ಬಿ ಸ್ಕ್ವೇರ್ ಪ್ಲಸ್ 2 ಇ ಬಿ ಕಾಸ್ ಥೀಟಾ. ರಿಸಲ್ಟೆಂಟ್ ಎಲೆಕ್ಟ್ರಿಕ್ ಫೀಲ್ಡ್ ಫ್ರಮ್ ಫಸ್ಟ್ PUC ಮೋಷನ್ ಪ್ಲೇನ್ ಚಾಪ್ಟರ್. ಇ ಸಿ ಈಸ್ ಈಕ್ವಲ್ ಟು ರೂಟ್ ಆಫ್ ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಇ ಎ? 18 ಸ್ಕ್ವೇರ್ plus EB 27 whole square plus 2 EA 18 into 27 into cos of 120 degree. What is the value of cos of 120 degree? That will be is equal to -1/2. Simplification ಮಾಡ್ತಾ ಬನ್ನಿ. EC is equal to root of 18 whole square, root of 18 whole square, that will be is equal to 324 plus 27 into 27, that will be is equal to 729 minus, ಇಲ್ಲಿ ನೋಡಿ 1/2 -1/2 ಬರುತ್ತೆ. -1/2 plus into minus 18 into 27 is equal to 486 divided by 2 ಮಾಡ್ತೀನಿ. ಇಲ್ಲಿ ಇ ಸಿ is equal to root of 324 plus 729 is equal to 1053 minus 486 divided by 2, that will be is equal to 243. EC is equal to root of 53 minus 243 is equal to 810. EC is equal to root of 810 is equal to 28.46 Newton per coulomb. That's all. Electric field at corner C due to charge A and charge B is equal to 28.46 Newton per coulomb. That's all.